ರೀತಿ ಮೋಸ ಮಾಡಿಬಿಟ್ರು, ಹೇಗೆ ನನಗೆ ಅನ್ಯಾಯ ಮಾಡಿಬಿಟ್ರು, ನಾನು ಅವ್ರನ್ನ ಎಷ್ಟು ನಂಬಿದ್ದೆ, ಅವ್ರು ಹಾಗೆ ಮಾಡಿದ್ರೆ ನನಗೇನು, ಐ ಡೋಂಟ್ ಕೇರ್. ಲೈಫ್ನ, ನಿಮ್ಮ ಪರ್ಸ್ನಾಲಿಟಿನ ಎಲ್ಲನೂ ನೆಗೆಟಿವ್ ಆಗಿ ಚೇಂಜ್ ಮಾಡಿಬಿಡುತ್ತೆ. ನೀವು ಒಂದು ಪವರ್ಫುಲ್ ಪ್ರಾಕ್ಟೀಸ್ನ ಫಾಲೋ ಮಾಡ್ಬೋದು. ನೀವು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಒಂದು ಮೆಸೇಜ್ ಕೊಟ್ಟಾಗುತ್ತೆ. ಈ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಮ್ಮ ಮನಸ್ಸು ಎಷ್ಟು ಹಗುರ ಆಗುತ್ತೆ. ಅದೇ ರೀತಿ ಪಾಠಗಳು ಬರ್ತಾ ಇರುತ್ತಂತೆ, ಅದೇ ರೀತಿ ವ್ಯಕ್ತಿಗಳನ್ನ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀವಿ. ಸೊ ಎವ್ರಿಥಿಂಗ್ ಈಸ್ ಇಂಟರ್ ಕನೆಕ್ಟೆಡ್. ಕೃಷ್ಣ ಮಹಾಭಾರತದಲ್ಲಿ ಒಂದು ಒಳ್ಳೆ ಲೈನ್ ಹೇಳಿದ್ದಾರೆ. ಬಟ್ ಇನ್ ದ ಕಮಿಂಗ್ ಫ್ಯೂ ಡೇಸ್, ಇನ್ ದ ಕಮಿಂಗ್ ಫ್ಯೂ ಇಯರ್ಸ್, ಯು ವಿಲ್ ನೋ ಈ ರೀತಿ ಯಾಕಾಯಿತು ಅಂತ. ಇದ್ರ ಬಗ್ಗೆ ಸ್ಕ್ರಿಪ್ಟ್ ಬರೆಯುವಾಗ ಐ ವಾಸ್ ಗೆಟಿಂಗ್ ಗೂಸ್ ಬಂಪ್ಸ್. ಕೆಲವೊಬ್ರು ನಮ್ಮ ಲೈಫಲ್ಲಿ ಎಷ್ಟು ಹರ್ಟ್ ಮಾಡಿರ್ತಾರೆ ಅಂದರೆ, ಅವ್ರನ್ನ ನೆನೆಸ್ಕೊಂಡಾಗೆಲ್ಲ ನಮ್ಮ ಮನಸ್ಸು ಒಂಥರ ಭಾರ ಅನಿಸುತ್ತೆ. ಅವ್ರು ನಮ್ಮ ಕಣ್ಮುಂದೆ ಬಂದಾಗೆಲ್ಲ ಏನೋ ಒಂಥರ ಕೋಪ, ದುಃಖ, ಇರಿಟೇಷನ್, ಹಿಂಸೆ, ಫ್ರಸ್ಟ್ರೇಷನ್ ಎಲ್ಲ ಜಾಸ್ತಿ ಆಗುತ್ತೆ. ನಮಗೆ ಅವ್ರನ್ನ ಕ್ಷಮಿಸೋಕ್ಕೂ ಇಷ್ಟ ಇಲ್ಲ. ಆ್ಯಂಡ್ ಆಲ್ಸೋ ಅವ್ರು ನಮ್ಮ ಕ್ಷಮೆಗೆ ಡಿಸರ್ವಿಂಗ್ ಕೂಡ ಅಲ್ಲ, ಅಲ್ವಾ? ವೆಯ್ಟ್, ಲೆಟ್ ಮಿ ಆಸ್ಕ್ ಯು ಸಮಥಿಂಗ್. ಕೋಪ ಅನ್ನೋದು ಬಿಸಿ ಕೆಂಡ ಥರ. ಅದು ನಮ್ಮ ಕೈಯಲ್ಲಿ ಇಟ್ಕೊಂಡು ಇನ್ನೊಬ್ರಿಗೆ ಎರ್ಚೋದಕ್ಕೆ ಕಾಯ್ತಾ ಇರೋ ಹಾಗೆ. ಆ ಬಿಸಿ ಕೆಂಡನ ನೀವು ಕೈಯಲ್ಲಿ ಇಟ್ಕೊಂಡಾಗ ಕೈ ಸುಡೋದು ಯಾರ್ದು, ನೋವಾಗೋದು ಯಾರಿಗೆ? ಫರ್ಗಿವ್ನೆಸ್ ಇನ್ನೊಬ್ರ ಬಗ್ಗೆ ಅಲ್ಲ, ಇಟ್ಸ್ ಅಬೌಟ್ ಯು. ಎಷ್ಟೋ ಟೈಮಿಂದ ನೀವು ಹೊತ್ಕೊಂಡಿರೋ ಆ ಕೋಪ, ಆ ನೋವು, ಆ ಎಲ್ಲ ಭಾರನ ಇನ್ನೊಬ್ಬರನ್ನ ಕ್ಷಮಿಸಿ ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳೋದು. ನಾವು ತುಂಬ ನಂಬಿದವರು, ನಾವು ತುಂಬ ಇಷ್ಟಪಟ್ಟವರು ನಮ್ಗೆ ಹರ್ಟ್ ಮಾಡಿ, ಅನ್ಯಾಯ ಮಾಡಿ ನಮ್ಮಲ್ಲಿ ಒಂದು ಕಲೆನ ಬಿಟ್ಟು ಹೋಗ್ತಾರೆ. ಆ ಕಲೆ ಮತ್ತೆ ಮತ್ತೆ ನಮಗೆ ನಮ್ಮ ಪಾಸ್ಟ್ ಲೈಫ್ನ ನೆನಪು ಮಾಡ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ನಡೆದೋಗಿರೋ ಆ ಕಹಿ ಘಟನೆಗಳನ್ನ ಮತ್ತೆ ಮತ್ತೆ ನಮ್ಮ ತಲೆಯಲ್ಲಿ ರೀಲೀವ್ ಮಾಡೋ ಹಾಗೆ ಮಾಡುತ್ತೆ. ವಿಲ್ ಬಿ ಲೈಕ್, ಅವ್ರು ಹೇಗೆ ನನಗೆ ಆ ರೀತಿ ಮೋಸ ಮಾಡಿಬಿಟ್ರು, ಹೇಗೆ ನನಗೆ ಅನ್ಯಾಯ ಮಾಡಿಬಿಟ್ರು, ನಾನು ಅವ್ರನ್ನ ಎಷ್ಟು ನಂಬಿದ್ದೆ, ಒಬ್ಬ ಮನುಷ್ಯ ಹೀಗೂ ಇರೋಕ್ಕೆ ಸಾಧ್ಯನಾ ಅಂತೆಲ್ಲ ಯೋಚನೆಗಳು ಬರ್ತಾ ಇರುತ್ತೆ. ಬಟ್ ಈ ಯೋಚನೆಗಳಲ್ಲಿ ನಾವು ಮುಳುಗಿದಷ್ಟು ಅದು ನಮ್ಮನ್ನು, ನಮ್ಮ ಲೈಫ್ನ, ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ದ ಫಸ್ಟ್ ಸ್ಟೆಪ್ ಈಸ್, ನೀವು ತುಂಬ ಇಷ್ಟಪಟ್ಟವರು, ನೀವು ತುಂಬ ನಂಬಿದವರಿಂದ ನಿಮಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ ಅನ್ನೋದನ್ನು ಮನಸ್ಫೂರ್ತಿಯಾಗಿ ಒಪ್ಕೊಳ್ಳಿ. ಇದರಿಂದ ನಿಮಗೆ ಹರ್ಟ್ ಆಗುತ್ತೆ, ಹೌದು. ಬಟ್ ಆ ರೀತಿ ಫೀಲ್ ಆಗೋದಕ್ಕೆ ನಿಮಗೆ ಎಲ್ಲ ರೈಟ್ಸ್ ಇದೆ. ಇನ್ಸ್ಟೆಡ್ ಆಫ್ ಸೇಯಿಂಗ್ ನಾನು ಈ ರೀತಿ ಎಲ್ಲ ಯೋಚನೆ ಮಾಡಬಾರ್ದು, ಅವ್ರು ಹಾಗೆ ಮಾಡಿದ್ರೆ ನನಗೇನು, ಐ ಡೋಂಟ್ ಕೇರ್ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ದಟ್ ಈಸ್ ನಾಟ್ ಯುವರ್ ಫಸ್ಟ್ ಸ್ಟೆಪ್. ನೀವು ನಿಮ್ಮ ಮನಸ್ಸೊಳಗಿರುವಂತಹ ನೋವನ್ನ, ದುಃಖನ, ಫ್ರಸ್ಟ್ರೇಷನ್ನ ಎಲ್ಲ ಸಪ್ರೆಸ್ ಮಾಡಿಕೊಂಡು ಡೀಪರ್ ಆ್ಯಂಡ್ ಡೀಪರ್ ತಳ್ತಾ ಹೋದಷ್ಟು ಅದು ಸ್ಲೋಲಿ ನಿಮ್ಮನ್ನು, ನಿಮ್ಮ ಲೈಫ್ನ, ನಿಮ್ಮ ಪರ್ಸ್ನಾಲಿಟಿನ ಎಲ್ಲನೂ ನೆಗೆಟಿವ್ ಆಗಿ ಚೇಂಜ್ ಮಾಡಿಬಿಡುತ್ತೆ. ಬಿಕಾಸ್ ನಿಮ್ಮಲ್ಲಿರೋ ಆ ನೋವನ್ನ ನೀವು ಇನ್ನೂ ಹೀಲ್ ಮಾಡ್ಕೊಂಡಿಲ್ಲ. ಅಫ್ಕೋರ್ಸ್ ಐ ಡೋಂಟ್ ಕೇರ್ ಅಂತ ಜೆನ್ಯೂನ್ ಆಗಿ ನಿಮ್ಗೆ ಅನಿಸುವಂತಹ ಟೈಮ್ ಬರುತ್ತೆ. ಬಟ್ ದಿಸ್ ಇಸ್ ನಾಟ್ ಯುವರ್ ಫಸ್ಟ್ ಸ್ಟೆಪ್. ಅದಕ್ಕೆ ಮುಂಚೆ ನೀವು ಹೀಲ್ ಆಗಬೇಕು. ಇಮ್ಯಾಜಿನ್, ನಿಮ್ಮ ಮನೆಯಲ್ಲಿ ಒಂದು ಇಲಿ ಸತ್ತು ಬಿದ್ದಿದೆ, ಅದನ್ನ ತೆಗೆದು ಹೊರಗಡೆ ಬಿಸಾಕೋದ್ರ ಬದಲು ಸೋಫಾದ ಕೆಳಗಡೆ ತಳ್ಳಿಬಿಟ್ಟು ಮನೆಯೆಲ್ಲ ಡೆಕೋರೇಟ್ ಮಾಡಿದ್ರೆ ಮನೆ ಎಷ್ಟೇ ಚೆನ್ನಾಗಿ ಕಾಣಿಸಿದ್ರು ಆ ಸ್ಮೆಲ್ ಬರ್ತಾನೆ ಇರುತ್ತಲ್ವಾ? ಸೊ ಇದೂ ಅದೇ ರೀತಿಯೇ. ಮೊದಲು ನೀವು ಹೀಲ್ ಆಗಬೇಕು. ಸೊ ಹೌ ಟು ಹೀಲ್ ಯುವರ್ ಸೆಲ್ಫ್? ನಿಮಗೆ ನೀವು ತುಂಬ ಇಷ್ಟಪಟ್ಟವರಿಂದ ಅನ್ಯಾಯ ಆಗಿದೆ ಅನ್ನೋದನ್ನು ಒಪ್ಕೊಂಡು ಇದರಿಂದ ನಾನು ಹೀಲ್ ಆಗೋದಕ್ಕೆ ರೆಡಿ ಇದ್ದೀನಿ ಅಂತ ಮೊದಲು ನಿಮಗೆ ನೀವು ಡಿಸೈಡ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ಕಮ್ಸ್ ಅವರ್ ಸೆಕೆಂಡ್ ಸ್ಟೆಪ್, ಅವರನ್ನು ಕ್ಷಮಿಸೋದು. ಬಟ್ ರಿಮೆಂಬರ್, ಫರ್ಗಿವ್ನೆಸ್ ಅಂತ ಅಂದರೆ ಅವ್ರು ಮಾಡಿರೋ ತಪ್ಪನ್ನೆಲ್ಲ, ಅವರ ಬಿಹೇವಿಯರ್ನ ಸರಿ ಅಂತ ಒಪ್ಕೊಂಡು ಅವ್ರು ಮಾಡಿರೋ ಅನ್ಯಾಯನೆಲ್ಲ ಮರೆತು ನಿಮ್ಮ ಲೈಫ್ಗೆ ಮತ್ತೆ ಅವ್ರನ್ನ ವೆಲ್ಕಮ್ ಮಾಡೋದಲ್ಲ. ಬಟ್ ಅವ್ರು ನನಗೆ ಈ ರೀತಿ ಮಾಡಿಬಿಟ್ರ ಅನ್ನೋ ಒಂದು ಕೋಪ, ಫ್ರಸ್ಟ್ರೇಷನ್, ನೋವು ಎಲ್ಲ ಭಾರನೂ ನಿಮ್ಮ ತಲೆ ಮೇಲೆ ಹೊತ್ಕೊಂಡಿದ್ರಲ್ಲ, ಆ ಭಾರನ ಅವ್ರನ್ನ ಕ್ಷಮಿಸೋದ್ರ ಮೂಲಕ ಕೆಳಗಿಳಿಸ್ಕೊಳ್ಳೋದು, ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳೋದು. ಸೊ ಪ್ರಪಂಚದಲ್ಲಿ ಎಲ್ಲ ರೀತಿ ವ್ಯಕ್ತಿಗಳು ಇರ್ತಾರೆ. ಐ ಜಸ್ಟ್ ಲೆಟ್ ಗೋ ಆಫ್ ಮೈ ಪಾಸ್ಟ್. ಅದು ನನ್ನ ಈಗಿನ ಪ್ರೆಸೆಂಟ್ ಲೈಫ್ ಆರ್ ನನ್ನ ಪ್ರೆಸೆಂಟ್ ಸಿಚುವೇಶನ್ನ ಯಾವುದೇ ರೀತಿ ಕಂಟ್ರೋಲ್ ಮಾಡಲ್ಲ ಅನ್ನೋಷ್ಟು ಲೈಟಾಗಿ ಫೀಲ್ ಆಗಬೇಕು. ದ್ಯಾಟ್ ಈಸ್ ದ ಪವರ್ ಆಫ್ ಫರ್ಗಿವ್ನೆಸ್. ನಾವು ತುಂಬ ಇಷ್ಟಪಟ್ಟವರಿಂದ, ತುಂಬ ನಂಬಿದವರಿಂದ ನಮಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ ಅಂತಂದರೆ ಒಂದೇ ರಾತ್ರಿಯಲ್ಲಿ ಅವ್ರನ್ನ ಕ್ಷಮಿಸೋಕ್ಕಾಗಲ್ಲ. ಹೀಲಿಂಗ್ ಟೇಕ್ಸ್ ಟೈಮ್ ಆ್ಯಂಡ್ ದಟ್ಸ್ ಓಕೆ. ನಿಮಗೆ ಎವ್ರಿ ಟೈಮ್ ಆ ವ್ಯಕ್ತಿ ಕಣ್ಮುಂದೆ ಬಂದಾಗ ಇರಿಟೇಷನ್ ಆಗುತ್ತೆ, ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಅಂದರೆ ಜಸ್ಟ್ ರಿಮೆಂಬರ್, ಈ ವ್ಯಕ್ತಿ ನನ್ನ ಲೈಫಲ್ಲಿ ಒಂದು ಟ್ರಿಗರ್ ಅಷ್ಟೇ. ಈಗ ಪ್ರೆಸೆಂಟ್ ಮೂಮೆಂಟಲ್ಲಿ ಈ ವ್ಯಕ್ತಿಗೆ ನನ್ನ ಲೈಫ್ ಬಗ್ಗೆ ಯಾವುದೇ ಕಂಟ್ರೋಲ್ ಇಲ್ಲ. ಆ್ಯಂಡ್ ಆಲ್ಸೋ ನನ್ನ ಎಮೋಷನ್ಸ್ ನನ್ನ ಕಂಟ್ರೋಲಲ್ಲಿದೆ ಅನ್ನೋದನ್ನು ನಿಮಗೆ ನೀವು ನೆನಪು ಮಾಡ್ಕೊಳ್ಳಿ. ಇಟ್ಸ್ ಲೈಕ್ ಚೂಸಿಂಗ್ ಬಿಟ್ವೀನ್ ಆರೆಂಜಸ್ ಆ್ಯಂಡ್ ಆ್ಯಪಲ್ಸ್. ಫಾರ್ ಎಕ್ಸಾಂಪಲ್, ಆ್ಯಪಲ್ಸ್ ಅಂತ ಅಂದರೆ ನಿಮ್ಮ ಪಾಸ್ಟ್ ಲೈಫ್ನ ನೆನಪು ಮಾಡುವಂತಹ ನೆಗೆಟಿವ್ ಎಮೋಷನ್ಸ್. ಆರೆಂಜಸ್ ಅಂತ ಅಂದರೆ ನೀವು ಆ ಲೈಫಿಂದ ಹೊರಗೆ ಬಂದು ಆಗಿರುವಂತಹ ಇನ್ಸಿಡೆಂಟ್ನ ಮರೆತು ನ್ಯೂ ವರ್ಜನ್ ಆಗಿ ಚೇಂಜ್ ಆಗ್ತಿರೋ ನೀವು. ಸೊ ವಾಟ್ ಶುಡ್ ಯು ಚೂಸ್? ಆಬ್ವಿಯಸ್ಲಿ ಆ್ಯಪಲ್ಸ್ನ ಇಗ್ನೋರ್ ಮಾಡಿ ಆರೆಂಜಸ್ನ ಚೂಸ್ ಮಾಡಬೇಕು. ಇಟ್ಸ್ ಲೈಕ್ ಅ ಸ್ವಿಚ್. ನಮ್ಮ ಹ್ಯೂಮನ್ ಮೈಂಡ್ಗೆ ವಿಕ್ಟಿಮ್ ಸ್ಟೇಟಲ್ಲಿರೋದು ಅಭ್ಯಾಸ ಆಗೋಗಿದೆ. ಇಟ್ಸ್ ಲೈಕ್ ಫೀಲಿಂಗ್ ಸ್ಯಾಡ್ ಫಾರ್ ಅವರ್ ಸೆಲ್ಫ್. ನಮ್ಮ ಬಗ್ಗೆ ನಾವು ಸಿಂಪತಿ ತೋರಿಸ್ಕೊಳ್ಳೋದು ನಮಗೆ ಏನೋ ಒಂದು ಕಂಫರ್ಟ್ ಝೋನ್ ಬಂದುಬಿಟ್ಟಿದೆ ಅದರಲ್ಲಿ. ಇಟ್ಸ್ ಲೈಕ್ ಅ ಗಿಲ್ಟಿ ಪ್ಲೆಷರ್ ಆರ್ ಕಂಫರ್ಟ್ ಝೋನ್. ಹಾಗಾಗಿ ನಾವು ಇದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಅಂತ ಅಂದ್ರೂ ನಾವು ಎಫರ್ಟ್ ಹಾಕೋದಕ್ಕೆ ರೆಡಿ ಇರಲ್ಲ. ಸೊ ಇಟ್ಸ್ ಆಲ್ ಇನ್ ಯೋರ್ ಮೈಂಡ್. ಎವ್ರಿ ಟೈಮ್ ನಿಮಗೆ ಅವ್ರು ನೆನಪಾದಾಗ ಅಥವಾ ಅವ್ರ ಕಣ್ಮುಂದೆ ಬಂದಾಗ ಇರಿಟೇಷನ್ ಆಗ್ತಿದೆ ಅಂತ ಅಂದರೆ ಜಸ್ಟ್ ಸ್ನ್ಯಾಪ್ ಔಟ್. ರಿಮೆಂಬರ್, ಇಟ್ಸ್ ಇನ್ ದ ಪಾಸ್ಟ್. ಈ ಮೂಮೆಂಟಲ್ಲಿ ಆ ವ್ಯಕ್ತಿಗಾಗಲಿ ಅಥವಾ ಅವರ ಆ್ಯಕ್ಷನ್ಸ್, ಅವರ ಮಾತಿಗಾಗಲಿ ನಿಮ್ಮ ಲೈಫ್ ಮೇಲೆ ಅಥವಾ ನಿಮ್ಮ ಎಮೋಷನ್ಸ್ ಮೇಲೆ ಯಾವುದೇ ರೀತಿ ಕಂಟ್ರೋಲ್ ಇಲ್ಲ. ಬಟ್ ಯು ಆರ್ ಇನ್ ಚಾರ್ಜ್ ಅಂತ. ನೀವು ಒಬ್ಬರೇ ಇದ್ದಾಗ, ಎಸ್ಪೆಷಲಿ ರಾತ್ರಿ ಮಲಗುವಾಗ ಅವ್ರ ಯೋಚನೆಗಳು ತುಂಬ ಬರೋ ಚಾನ್ಸಸ್ ಇರುತ್ತೆ.
ಸೊ ಹಾಗಾದಾಗ ನೀವು ಒಂದು ಪವರ್ಫುಲ್ ಪ್ರಾಕ್ಟೀಸ್ನ ಫಾಲೋ ಮಾಡ್ಬೋದು. ನಿಮ್ಮ ತಲೆಯಲ್ಲಿ ಏನೇನೆಲ್ಲ ಅವ್ರ ಬಗ್ಗೆ ಯೋಚನೆಗಳು ಬರ್ತಾ ಇದೆ, ಅವ್ರಿಗೆ ಏನೇನೆಲ್ಲ ಬೈಬೇಕು ಅಂತ ಅನ್ಕೋತಾ ಇದ್ದೀರಾ, ಅಥವಾ ಏನೇನೆಲ್ಲ ಕ್ವೆಶ್ಚನ್ಸ್ ಕೇಳಬೇಕು ಅನ್ಕೋತಾ ಇದ್ದೀರಾ, ಅದೆಲ್ಲದನ್ನು ಒಂದು ಪೇಪರಲ್ಲಿ ಬರೀರಿ. ಆ್ಯಂಡ್ ನಿಮಗೆ ಎಷ್ಟು ಅಳಬೇಕು ಅಂತ ಅನಿಸುತ್ತೆ ಅಷ್ಟು ಹತ್ಬಿಡಿ. ಆ್ಯಂಡ್ ನೀವು ಬರೆದಿರೋದನ್ನ ಕೂತ್ಕೊಂಡು ಓದಿದ್ಮೇಲೆ ಅದನ್ನ ಹರಿದು ಡಸ್ಟ್ಬಿನಲ್ಲಿ ಹಾಕಿ, ಅಥವಾ ಆ ಪೇಪರ್ನ ಸುಟ್ಟಾಕ್ಬಿಡಿ. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಒಂದು ಮೆಸೇಜ್ ಕೊಟ್ಟಾಗುತ್ತೆ. ಏನಂತ, ನನ್ನ ಲೈಫಿಂದ ಈ ವ್ಯಕ್ತಿನ ಆ್ಯಂಡ್ ಇವರ ಬಗ್ಗೆ ಯೋಚನೆಗಳನ್ನ ನಾನು ಬಿಸಾಕೋದಕ್ಕೆ ರೆಡಿ ಇದ್ದೀನಿ. ಐ ಆಮ್ ಜಸ್ಟ್ ರೆಡಿ ಟು ಲೆಟ್ ಗೋ ಆಫ್ ದಿಸ್ ಪರ್ಸನ್ ಆ್ಯಂಡ್ ಹಿಸ್ ಥಾಟ್ಸ್ ಅಂತ. ಈ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಮ್ಮ ಮನಸ್ಸು ಎಷ್ಟು ಹಗುರ ಆಗುತ್ತೆ ಆ್ಯಂಡ್ ಆ ವ್ಯಕ್ತಿ ಬಗ್ಗೆ ಯೋಚನೆಗಳು ಎಷ್ಟು ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನೀವೇ ನೋಡ್ತೀರಾ. ದಿಸ್ ಟ್ರಿಕ್ ಡೆಫಿನೆಟ್ಲಿ ವರ್ಕ್ಸ್ ಲೈಕ್ ಮ್ಯಾಜಿಕ್, ಐ ಪ್ರಾಮಿಸ್. ಆ್ಯಂಡ್ ದಿಸ್ ಬ್ರಿಂಗ್ಸ್ ಟು ಅವರ್ ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್ ಇನ್ ಹೀಲಿಂಗ್. ಆ ವ್ಯಕ್ತಿಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ. ಐ ನೋ ವಾಟ್ ಯು ವಿಲ್ ಸೇ, ಅವರಿಂದ ನನಗೆ ಎಷ್ಟು ಅನ್ಯಾಯ ಆಗಿದೆ, ಮೋಸ ಆಗಿದೆ, ನಾನು ಆ ವ್ಯಕ್ತಿಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೋಬೇಕಾ, ಐ ಆಮ್ ನಾಟ್ ಮದರ್ ಟೆರೇಸಾ ಅಂತ ಎಲ್ಲ ನೀವು ಅನ್ಕೋಬೋದು. ಬಟ್ ಲಿಸನ್, ಇದು ಅವ್ರಿಗೋಸ್ಕರ ಅಲ್ಲ, ಬಟ್ ಫಾರ್ ಯುವರ್ ಓನ್ ಪೀಸ್ ಆಫ್ ಮೈಂಡ್. ಮಹಾಭಾರತದಲ್ಲಿ ಕೃಷ್ಣನಿಗೆ ಎಕ್ಸಾಕ್ಟ್ಲಿ ಗೊತ್ತಿತ್ತು ಶಕುನಿ ಆ್ಯಂಡ್ ದುರ್ಯೋಧನ ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋದಕ್ಕೆ ಯಾವಾಗಲೂ ಪ್ಲ್ಯಾನ್ ಮಾಡ್ತಾಯಿದ್ರು ಅಂತ. ಬಟ್ ಅವರ ಆ್ಯಕ್ಷನಿಂದ ಕೃಷ್ಣ ಯಾವಾಗಾದರೂ ಅಫೆಂಡ್ ಆಗಿದ್ರ, ಆರ್ ಅವ್ರಗಳ ಕುತಂತ್ರದಿಂದ ಕೃಷ್ಣ ಅವ್ರ ಮನಸ್ಸಿನ ನೆಮ್ಮದಿ ಹಾಳಾಗೋದಕ್ಕೆ ಬಿಟ್ಟಿದ್ರ? ನೋ, ಅವ್ರು ಕೆಟ್ಟವರು ಅಂತ ಗೊತ್ತಿದ್ರು ಅವ್ರ ಜೊತೆ ನಗ್ನಗ್ತಾ ಮಾತಾಡ್ಕೊಂಡಿರ್ತಾ ಇದ್ರು. ಬಿಕಾಸ್ ಅವ್ರಿಗೆ ವಿಕ್ಟಿಮ್ ಮೈಂಡ್ಸೆಟ್ ಇರಲಿಲ್ಲ, ಹಿ ವಾಸ್ ಪವರ್ಫುಲ್. ಅವ್ರಿಗೆ ಗೊತ್ತಿತ್ತು ಎಲ್ಲ ಟೈಮ್ ನೋಡ್ಕೊಳ್ಳುತ್ತೆ ಅಂತ. ನಾವು ದ್ಯಾಟ್ಸ್ ದ ಮೈಂಡ್ಸೆಟ್ ಆಫ್ ಟ್ರೂ ಸ್ಟ್ರೆಂತ್. ಹಾಗಂತ ನೀವು ಅವ್ರ ಜೊತೆ ಮತ್ತೆ ನಗ್ನಗ್ತಾ ಮಾತಾಡೋ ಅವಶ್ಯಕತೆ ಇಲ್ಲ. ಬಟ್ ನಿಮಗೆ ಮೋಸ ಮಾಡಿದವರ ಮಾತುಗಳು, ಆ್ಯಕ್ಷನ್ಸ್, ಪ್ರೆಸೆನ್ಸ್ ನಿಮ್ಮ ಲೈಫ್ ಮೇಲೆ, ನಿಮ್ಮ ಎಮೋಷನ್ಸ್, ನಿಮ್ಮ ನೆಮ್ಮದಿ, ನಿಮ್ಮ ಮೂಡ್ ಮೇಲೆ ಯಾವುದೇ ರೀತಿ ಅಫೆಕ್ಟ್ ಮಾಡ್ತಾ ಇಲ್ಲ ಅಂತ ಅಂದರೆ ಅವತ್ತು ನೀವು ನಿಜವಾಗ್ಲೂ ಗೆದ್ರಿ ಅಂತ. ಬಟ್ ಆ ಲೆವೆಲ್ಗೆ ರೀಚ್ ಆಗೋದು ಹೇಗೆ? ಮೊದಲು ನಾವು ನಮ್ಮ ವಿಕ್ಟಿಮ್ ಮೈಂಡ್ಸೆಟ್ಟಿಂದ ಹೊರಗೆ ಬರಬೇಕು. ಅಂದರೆ ಏನು? ಸಂತ್ರಸ್ತರ ಮನೋಭಾವನೆ. ಸಂತ್ರಸ್ತರು ಅಂದರೆ ಯಾರು? ದೇ ಆರ್ ಹೆಲ್ಪ್ಲೆಸ್, ದೇ ಆರ್ ಪವರ್ಲೆಸ್. ಅವರಿಗೆ ಸಿಂಪತಿ ಬೇಕು, ಅವ್ರಿಗೆ ಹೆಲ್ಪ್ ಬೇಕು. ಬಟ್ ಮೋಸ ಮಾಡಿದವ್ರು ಯಾರು, ಅನ್ಯಾಯ ಮಾಡಿದವ್ರು ಯಾರು? ದೇ ಶುಡ್ ಬಿ ವಿಕ್ಟಿಮ್ಸ್ ಆ್ಯಂಡ್ ಯು ಆರ್ ಪವರ್ಫುಲ್. ಕೃಷ್ಣನ ರೀತಿ ಯೋಚನೆ ಮಾಡಿ. ನೀವು ಇನ್ನೊಬ್ಬರನ್ನ ಕ್ಷಮಿಸುವಂತಹ ಸ್ಟೇಜಲ್ಲಿದ್ದೀರಾ. ಸೊ ಯು ಶುಡ್ ಬಿ ಅಟ್ ಪವರ್, ಯು ಶುಡ್ ಬಿ ಇನ್ ದ ಚಾರ್ಜ್. ನೀವು ವಿಕ್ಟಿಮ್ ಮೈಂಡ್ಸೆಟ್ಟಲ್ಲಿ ಇರಬಾರ್ದು. ಆ್ಯಂಡ್ ನೀವು ಇದ್ರ ಬಗ್ಗೆ ಟೆನ್ಷನ್ ಆರ್ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ಬಿಕಾಸ್ ಅವ್ರು ಮಾಡಿರುವಂತಹ ಕರ್ಮಗಳನ್ನ ಅವ್ರು ಅನುಭವಿಸ್ತಾರೆ. ಆ್ಯಂಡ್ ಇಫ್ ಯು ಆರ್ ಟ್ರೂ ಟು ಯುವರ್ ಸೆಲ್ಫ್, ನೀವು ಮಾಡಿರುವಂತಹ ಒಳ್ಳೆ ಕರ್ಮ ಫಲಗಳನ್ನ ನೀವು ಅನುಭವಿಸ್ತೀರಾ. ಸೊ ದೇವರಲ್ಲಿ ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೆ ಜ್ಞಾನ ಸಿಗಲಿ ಅಂತ ಬೇಡ್ಕೊಳ್ಳಿ. ಆ್ಯಂಡ್ ಇದು ಮಾಡಬೇಕಾಗಿರೋದು ಅವ್ರಿಗೋಸ್ಕರ ಅಲ್ಲ, ಬಟ್ ನಿಮಗೋಸ್ಕರ, ಫಾರ್ ಯುವರ್ ಓನ್ ಪೀಸ್ ಆಫ್ ಮೈಂಡ್. ಡೋಂಟ್ ಶೂಟ್ ದ ಮೆಸೆಂಜರ್ ಅನ್ನೋ ಒಂದು ಸೆಂಟೆನ್ಸ್ನ ನೀವು ಕೇಳಿರ್ಬೋದು. ಅಂದರೆ ನಮ್ಮ ಲೈಫಲ್ಲಿ ಯಾರು ಏನೇ ಹರ್ಟ್ ಮಾಡಿರ್ತಾರೆ ಅಥವಾ ಬೇಜಾರು ಮಾಡಿರ್ತಾರೆ, ಅವರು ಬರೀ ಮೆಸೆಂಜರ್ಸ್ ಅಷ್ಟೇ. ನಮಗೆ ಏನೋ ಒಂದು ಪಾಠನ ಕಲಿಸೋದಕ್ಕೆ, ಏನೋ ಹೇಳ್ಕೊಡೋದಕ್ಕೆ ಬಂದಿರ್ತಾರಂತೆ. ಮೇ ಬಿ ಇಟ್ಸ್ ಸೆಲ್ಫ್ ಲವ್, ಅಥವಾ ಬೌಂಡ್ರೀಸ್, ಅಥವಾ ಸೆಲ್ಫ್ ರೆಸ್ಪೆಕ್ಟ್, ಅಥವಾ ನಮ್ಮ ಇನ್ನರ್ ಸ್ಟ್ರೆಂತ್. ಸೊ ನಾವು ಅವ್ರಿಗೆ ಯಾಕೆ ಈ ರೀತಿ ನನಗೆ ಮಾಡಿಬಿಟ್ರು ಅಂತ ಪರ್ಸ್ನಲ್ ಆಗಿ ತೊಗೊಳ್ಳೋದ್ರ ಬದಲು ಜಸ್ಟ್ ಆಸ್ಕ್, ಇವರಿಂದ ನಾನು ಏನು ಕಲಿತೆ ಅಂತ. ಬಿಕಾಸ್ ಲೈಫಲ್ಲಿ ನಾವು ಏನೋ ಒಂದು ಕಲಿಯೋವರೆಗೂ ಅದೇ ರೀತಿ ಪಾಠಗಳು ಬರ್ತಾ ಇರುತ್ತಂತೆ, ಅದೇ ರೀತಿ ವ್ಯಕ್ತಿಗಳನ್ನ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀವಂತೆ. ಸೊ ನಿಮಗೆ ಯಾರೋ ಒಬ್ರು ಹರ್ಟ್ ಮಾಡಿದ್ರು ಅಂತ ಅಂದರೆ ಇದರಿಂದ ನೀನು ಕಲಿತೆ ಅನ್ನೋದನ್ನ ಕೇಳ್ಕೊಳ್ಳಿ. ಸೊ ದ್ಯಾಟ್ ನೆಕ್ಸ್ಟ್ ಅದೇ ರೀತಿ ವ್ಯಕ್ತಿನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಲ್ಲ, ಅದೇ ರೀತಿ ಮಿಸ್ಟೇಕ್ನ ನೀವು ಮತ್ತೆ ರಿಪೀಟ್ ಮಾಡಲ್ಲ. ಆ್ಯಂಡ್ ಆಲ್ಸೋ ನಮಗೆ ಈ ಮೂಮೆಂಟಲ್ಲಿ ಏನೋ ಒಂದು ಬೇಜಾರಾದಾಗ, ನನಗೆ ಹೀಗಾಗ್ಬಿಡ್ತಲ್ಲ, ಹಾಗಾಗ್ಬಿಡ್ತಲ್ಲ ಅಂತ ಬೇಜಾರು ಮಾಡ್ಕೋತೀವಿ. ಬಟ್ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್. ನಮಗೆ ಇಲ್ಲಿ ಏನು ಕಲ್ತಿದ್ದೀವಿ, ಇದು ನಮ್ಮ ಲೈಫ್ನ ನೆಕ್ಸ್ಟ್ ಇನ್ಸಿಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಒಂದು ಚಾಪ್ಟರ್ನ ಕಲ್ತ್ರೇ ನೆಕ್ಸ್ಟ್ ನಾವು ಸೆಕೆಂಡ್, ಥರ್ಡ್, ಫಿಫ್ತ್, 10th ಹೋಗೋದಕ್ಕೆ ಸಾಧ್ಯ. ಅದೇ ರೀತಿ ನಾವು ಈ ಮೂಮೆಂಟಲ್ಲಿ ನನಗೆ ಹೀಗಾಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೋತೀವಿ. ಬಟ್ ಫ್ಯೂಚರಲ್ಲಿ ವಿಲ್ ನೋ, ಓಕೆ ಹೀಗಾಗಿದ್ದಕ್ಕೆ ನನಗೆ ಈ ರೀತಿ ವ್ಯಕ್ತಿ ಸಿಕ್ಕಿದ್ದು ಅಥವಾ ಈ ರೀತಿ ಪಾಠ ಕಲಿತೆ, ಆ್ಯಂಡ್ ಅದರಿಂದ ನಾನು ಈ ಮಿಸ್ಟೇಕ್ನ ರಿಪೀಟ್ ಮಾಡಿಲ್ಲ, ಅದರಿಂದ ನನಗೆ ಇವತ್ತು ಈ ಒಂದು ಒಳ್ಳೆ ಲೈಫ್ ಸಿಕ್ಕಿದೆ ಅಂತ. ಸೊ ಎವ್ರಿಥಿಂಗ್ ಈಸ್ ಇಂಟರ್ ಕನೆಕ್ಟೆಡ್. ಎಲ್ಲ ಡಾಟ್ಸ್ ಕನೆಕ್ಟ್ ಆಗೋಕ್ಕೆ ಶುರುವಾಗುತ್ತೆ. ಪ್ರತಿಯೊಬ್ಬರ ಲೈಫಲ್ಲೂ ಇದೇ ರೀತಿ ನಡೆಯುತ್ತೆ. ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳುವಷ್ಟು ಒಂದು ಕಾನ್ಷಿಯಸ್ನೆಸ್ ನಮಗೆ ಇರಬೇಕು ಅಷ್ಟೇ. ಕೃಷ್ಣ ಮಹಾಭಾರತದಲ್ಲಿ ಒಂದು ಒಳ್ಳೆ ಲೈನ್ ಹೇಳಿದ್ದಾರೆ, ಆದದ್ದೆಲ್ಲ ಒಳ್ಳೆಯದೇ ಆಗಿದೆ, ಆಗುತ್ತಿರುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತಿದೆ, ಆ್ಯಂಡ್ ಆಗಲಿರುವುದು ಅದು ಒಳ್ಳೆಯದೇ ಆಗಲಿದೆ ಅಂತ. ನಾನು ಚಿಕ್ಕವಳಿದ್ದಾಗ ಇದನ್ನ ಕೇಳಿಸ್ಕೊಂಡಾಗ ಏನೋ ನಮ್ಮ ಮನಸ್ಸಿನ ಸಮಾಧಾನಕ್ಕೇನೋ ಹೇಳಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಮೂಮೆಂಟಲ್ಲಿ ಇಫ್ ಐ ಥಿಂಕ್ ಅಬೌಟ್ ಇಟ್, ಎವ್ರಿಥಿಂಗ್ ಇಸ್ ಸೋ ಟ್ರೂ. ಆ್ಯಕ್ಚುಲಿ ನಮ್ಮ ಲೈಫಲ್ಲಿ ಏನೇ ಆದರೂ ಅದರಿಂದ ಒಳ್ಳೆಯದೇ ಆಗುತ್ತೆ. ಈ ಮೂಮೆಂಟಲ್ಲಿ ನಮಗೆ ಅದ್ರ ಬಗ್ಗೆ ಬೇಜಾರಾಗಿರ್ಬೋದು, ಬಟ್ ಇನ್ ದ ಕಮಿಂಗ್ ಫ್ಯೂ ಡೇಸ್, ಇನ್ ದ ಕಮಿಂಗ್ ಫ್ಯೂ ಇಯರ್ಸ್ ಯು ವಿಲ್ ನೋ ಈ ರೀತಿ ಯಾಕಾಯಿತು ಅಂತ. ಅದರಿಂದ ಯಾವಾಗಲೂ ಒಳ್ಳೆಯದೇ ಆಗುತ್ತೆ, ಕೆಟ್ಟದಂತೂ ಆಗಲ್ಲ. ಆ್ಯಂಡ್ ಆಲ್ಸೋ ದೇರ್ ಇಸ್ ಅ ಸೇಯಿಂಗ್, ರೋಡ್ ಟು ಹೆವೆನ್ ಲುಕ್ಸ್ ಲೈಕ್ ಹೆಲ್ ಅಂತೆ. ಅಂದರೆ ನಾವಿವಾಗ ಏನು ಅನುಭವಿಸ್ತಾ ಇದ್ದೀವಿ, ಎವ್ರಿಥಿಂಗ್ ದಟ್ ವಿಲ್ ಲೀಡ್ ಅಸ್ ಟು ದ ಪಾತ್ ಆಫ್ ಹೆವೆನ್ ಅಂತ. ಸೊ ಟ್ರಸ್ಟ್ ದ ಟೈಮಿಂಗ್, ಟ್ರಸ್ಟ್ ದ ಡಿವೈನ್. ಎಲ್ಲನೂ ಆಗ್ತಿರೋದು ಒಳ್ಳೆಯದಕ್ಕೆ. ಆ್ಯಂಡ್ ನೀವು ಮೀಟ್ ಆಗ್ತಿರೋ ವ್ಯಕ್ತಿಗಳು ಕೂಡ ಯಾವುದೇ ಕಾರಣ ಇಲ್ಲದೆ ಯಾರು ನಮ್ಮ ಲೈಫಲ್ಲಿ ಬರಲ್ಲ. ನಮಗೆ ಏನೋ ಒಂದು ಹೇಳ್ಕೊಡೋದಕ್ಕೆ ಬರ್ತಾರೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನಾವು ಯಾವುದೇ ವ್ಯಕ್ತಿನ ಮೀಟ್ ಆದರೂ ಅದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ಯಾರು ನಮ್ಮ ಲೈಫಲ್ಲಿ ಕೋಇನ್ಸಿಡೆಂಟಲಿ ಬರಲ್ಲ. ದೇರ್ಸ್ ಅ ರೀಸನ್ ಫಾರ್ ಎವ್ರಿ ಒನ್ ಟು ಕಮ್ ಇನ್ ಟು ಅವರ್ ಲೈಫ್. ಅದನ್ನ ನಾವು ಅರ್ಥ ಮಾಡ್ಕೋಬೇಕು.
ಆ್ಯಂಡ್ ಪರ್ಸ್ನಲಿ ಇದು ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಯೂಟ್ಯೂಬ್ ವೀಡಿಯೋಸ್. ಇದ್ರ ಬಗ್ಗೆ ಸ್ಕ್ರಿಪ್ಟ್ ಬರೆಯುವಾಗ ಐ ವಾಸ್ ಗೆಟಿಂಗ್ ಗೂಸ್ ಬಂಪ್ಸ್ ಆ್ಯಂಡ್ ಆಲ್ಸೋ ಐ ವಾಸ್ ಫೀಲಿಂಗ್ ಸೋ ಪವರ್ಫುಲ್. ಇದು ನನಗೆ ತುಂಬ ಸಮಾಧಾನ ಕೊಟ್ಟಿರುವಂಥ ವಿಡಿಯೋ. ಸೊ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ಎಷ್ಟು ಹೆಲ್ಪ್ಫುಲ್ ಅನ್ನಿಸ್ತು, ಎಷ್ಟು ಸಮಾಧಾನ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ. ಮುಂದಿನ ವಾರ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.